ವೆಲ್ಕಮ್ ಬ್ಯಾಕ್. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ಹತ್ತಿ ಯುವಕ ಮೌಸಿನ್ ಅನ್ನೋನು ಆಸಾನ್ ಕೂಗಿದಾನೆ. ಮೈಕ್ ಹಿಡಿದು ಆಸಾನ್ ಕೂಗಿದಾನೆ. ಈ ಯುವಕ ಮುಸ್ಲಿಂ ಬಾವುಟವನ್ನ ಹಾರಿಸಿ ಆಸಾನನ್ನ ಕೂಗಿದಾನೆ. ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈ ಘಟನೆ ನಡೆದಿರೋದು. ಮೊನ್ನೆ ನಡೆದಂತಹ ಘಟನೆಯ ವಿಡಿಯೋ ಇದೀಗ ವೈರಲ್ ಆಗಿರುವಂತದ್ದು. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರೋದು ಇದೀಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಸ್ಥಳೀಯರ ಮೊಬೈಲ್ನಲ್ಲಿ ಆಸಾನ್ ಕೂಗಿದ್ದಂತಹ ದೃಶ್ಯ ಇದೀಗ ಸರಿಯಾಗಿದೆ. ಆಸಾನ್ ಹಾಗೂ ಅಲ್ಲಾಹು ಬಗ್ಗೆ ಮಾಜಿ ಸಚಿವ ಈಶ್ವರಪ್ಪ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನುವಂತಹ ಆರೋಪ ಹಿನ್ನೆಲೆ ಈಗ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮೇಲೆ ನಿಂತು ಆಸಾನ್ ಅನ್ನ ಕೂಗಿದ್ದಾನೆ ಮೌಸಿನ್ ಅನ್ನುವಂತಹ ಯುವಕ. ಇನ್ನು ಮಾಜಿ ಸಚಿವ ಈಶ್ವರಪ್ಪನವರು ಮಂಗಳೂರಿನಲ್ಲಿ ಸಾರ್ವಜನಿಕ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಹಾಗಾದ್ರೆ ಏನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಏನ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಈ ಸಮಸ್ಯೆ ಪರಿಹಾರ ನಾನು ಎಲ್ಲೋದ್ರೂ ಇದೊಂದು ತಲ್ಲೋ. ನನಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಇವತ್ತಿಲ್ಲ ನಾಳೆ ಇದು ಖತಮ್ ಆಗತ್ತೆ. ಇದ್ರಾಗೆ ನನಮನ ಸಭೆ ಸಮಾರಂಭ ನಡೀತಾ ಇರೋಂಥ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟವಾಗಿರ್ತೇನೆ, ಎಲ್ಲ ಧರ್ಮಕ್ಕೂ ಗೌರವ ಕೊಡಿ ಅಂತ ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ. ಮೈಕ್ ಹಾಕೊಂಡು ಕೂಗಿದ್ರನ್ನ ಅಲ್ಲ ಕಿವಿ ಕೇಳೋದು. ನಮ್ಮ ದೇವಸ್ಥಾನದಲ್ಲೂ ಪೂಜೆ ಮಾಡ್ತೀವಪ್ಪ, ಅಲ್ಲೂ ಶ್ಲೋಕ ಹೇಳ್ತೀವಿ, ನಮ್ಮ ಹೆಣ್ಮಕ್ಳೆಲ್ಲ ಭಜನೆ ಮಾಡ್ತಾರೆ. ಅವ್ರಿಗಿಂತ ಜಾಸ್ತಿ ಭಕ್ತಿ ಪ್ರಪಂಚದಲ್ಲಿ ಧರ್ಮವನ್ನು ಉಳಿಸ್ತಾ ಇರೋಂಥ ದೇಶ ಭಾರತ ಮಾತಾ. ಆದರೆ ಇದಕ್ಕೆ ಮೈಕು ಅದರಿಂದ ಮೈಕ ಜೋರಾಗಿ ಕೂಗಿದ್ರೆ ಮಾತ್ರ ಅಲ್ಲನ್ನು ಹೇಳಿದ್ರೆ ಅವ್ನು ಕಿವುಡ ಅಂತ ಹೇಳಬೇಕಾಗತ್ತೆ. ಅವಶ್ಯಕತೆ ಇಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೇನೆ, ಆದಷ್ಟು ಬೇಗ ಈ ಸಮಸ್ಯೆ ಪರಿಹಾರ ಆಗಬೇಕು. ನಾನು ಎಲ್ಲೋದ್ರೂ ಇದೊಂದು ತಲ್ಲೋ. ನನಗೆ ಇವಿಷ್ಟು ಕೂಡ ಈಶ್ವರಪ್ಪನವರ ಹೇಳಿಕೆಗಳು. ಈಶ್ವರಪ್ಪನವರು ಹೇಳ್ತಾರೆ, ಸಾರ್ವಜನಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಆಸಾನ್ ಕೇಳಿ ಬರುತ್ತೆ. ಇದಕ್ಕೆ ಸಿಟ್ಟಾಗ್ತಾರೆ ಈಶ್ವರಪ್ಪನವರು. ತದನಂತರ ಈ ಮೈಕ್ ಅನ್ನ ಹಿಡ್ಕೊಂಡು ಕೂಗುದ್ರೇನಾ ದೇವರಿಗೆ ಕೇಳೋದು ಆಜಾನು? ಈಗ ನಾವು ಕೂಡ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ, ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀವಿ. ಆದ್ರೆ ಈ ಮೈಕನ್ನ ಹಿಡ್ಕೊಂಡು ಕೂಗೋದು ಯಾಕೆ ಅಂತ ಸಿಟ್ಟಾಗಿದ್ರು. ಇದರಿಂದ ಈಗ ಮುಸ್ಲಿಂ ಸಮುದಾಯವು ಆ ಸಂದರ್ಭದಲ್ಲೂ ಕೂಡ ಕೆರಳಿತ್ತು. ಇನ್ನು ಪ್ರತಿಭಟನೆ ವೇಳೆ ಮುಸ್ಲಿಂ ಯುವಕನಿಂದ ಉದ್ದಟತನ ಕೂಡ ಪ್ರದರ್ಶನ ಮಾಡಲಾಗಿತ್ತು. ಈಶ್ವರಪ್ಪ ವಿರುದ್ಧ ಕೂಡ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. मुसलमान अजान के बारे में बोला तो अजान के बारे में बोला डीसी का ऑफिस का सामने अजान देने को क्या प्रॉब्लम हो? नेक्स्ट ऐसा बोला था विधानसभा के अंदर नहीं था मुसलमान. सही बात बोल रहा हूँ, ना मर्दे होगी मुसलमान. पहली बात अल्लाह की शान क्या कर माला मर तुम ना, उन्हें अल्लाह के ऊपर गुस्ताखी क्या कर मालूम होता. ये अजान के बारे में बोला तो अजान के बारे में बोला डीसी का ऑफिस का सामने अजान देने को क्या प्रॉब्लम हो? नेक्स्ट ऐसा बोला था विधानसभा के अंदर नहीं था मुसलमान. सही बात बोल रहा हूँ, ना मर्दे होगी मुसलमान. पहली बात अल्लाह की शान क्या कर माला मर तुम ना, उन्हें अल्लाह के ऊपर गुस्ताखी क्या कर मालूम होता. ये अजान के बारे में बोला तो अजान के बारे में बोला डीसी का ऑफिस का सामने अजान देने को क्या प्रॉब्लम हो? नेक्स्ट ऐसा बोला था विधानसभा के अंदर नहीं था मुसलमान. सही बात बोल रहा हूँ, ना मर्दे होगी मुसलमान. पहली बात अल्लाह की शान क्या कर माला मर तुम ना, उन्हें अल्लाह के ऊपर गुस्ताखी क्या कर मालूम होता. ये अजान के बारे में बोला तो अजान के बारे में बोला डीसी का ऑफिस का सामने अजान देने को क्या प्रॉब्लम हो? ಮುಸಲ್ಮಾನ್ ಯುವಕನ ಒಂದು ಆಕ್ರೋಶಭರಿತ ಮಾತುಗಳು. ನೆಕ್ಸ್ಟ್ ವಿಧಾನಸೌಧದಲ್ಲಿ ನಾವು ಆಜಾನ್ ಅನ್ನ ಕೂಗ್ತೇವೆ, ಮುಸಲ್ಮಾನರನ್ನ ನೀವು ನಾಭರ್ತರು ಅನ್ಕೊಂಡಿದ್ದೀರಾ? ಈ ರೀತಿಯಾಗಿ ಆಕ್ರೋಶಭರಿತ ಮಾತುಗಳನ್ನ ಆಡಿರುವಂತದ್ದು ಯುವಕರು. ಈ ಹಿನ್ನೆಲೆಯಲ್ಲೇ ಇದೀಗ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಿಂತು ಆಜಾನ್ ಅನ್ನ ಕೂಗಿದಾನೆ ಮೌಸಿನ್ ಅನ್ನುವಂತಹ ಯುವಕ.